ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇದು ನೆಲ್ಲಿಕಾಯಿ ಗುಳಂಬ ಜಾಮ್ ಮಾಡ್ಲಿಕ್ಕತ್ತೀನಿ. ಗುಳಂಬಲ್ಲ ಜಾಮು. ಈ ಬೆಟ್ಟದ ನೆಲ್ಲಿಕಾಯಿ ಅಂತಾರೆ ಇವಕ್ಕೆ. ಈ ಬೆಟ್ಟದ ನೆಲ್ಲಿಕಾಯಿ ನಾನು ಒಂದು ಪಾವು kg ತೊಗೊಂಬಂದೀನಿ. ಅದರೊಳಗೆ ಅರ್ಧ ಮಾಡ್ಲಿಕ್ಕತ್ತೀನಿ ನಾನು. ಈಗ ಇದನ್ನು ನೀರಿನಾಗ ಸ್ವಚ್ಛಾಗಿ ತೊಳೆದ್ಬಿಟ್ಟು ಆಮೇಲೆ ಏನದಲ್ಲ ಇದನ್ನು ಹೆರೆದ್ಬಿಟ್ಟು ಮಾಡಿ ತೋರಿಸ್ತೀನಿ ನೋಡಿರಿ. ಇದಕ್ಕೇನೇನು ಬೇಕಂತಂದ್ರೆ ಬೆಲ್ಲ ಬೇಕು, ಸಕ್ಕರೆನೂ ಹಾಕಿ ಮಾಡ್ಕೊಬೋದು ನೀವು. ಆಮೇಲೆ ಇದಕ್ಕೊಂಚೂರು ಏಲಕ್ಕಿ ಪೌಡ್ರು ಇದ್ದು ಹಾಕಿದರೂ ಬರ್ತದೆ, ಬಿಟ್ಟರು ಬರ್ತದೆ. ಈಗ ಇದನ್ನು ನಾನು ಸ್ವಚ್ಛಾಗಿ ತೊಳೆದ್ಬಿಟ್ಟು ಒರೆಸ್ಕೊತೀನಿ. ಒರೆಸ್ಕೊಂಡು ಹೆರೆದು ತೋರಿಸ್ತೀನಿ. ಈಗ ನೋಡಿರಿ, ನಾನು ಭಾಳತ್ತಾಗುತ್ತೆ ಎಲ್ಲ ಹೆರಿಬೇಕಾದ್ರೆ ಅಂತ ತಿಳ್ಕೊಂಡು ಹೆರೆದಿಟ್ಟೀನಿ ಆಲ್ರೆಡಿ. ಈಗ ಒಂದನ್ನು ಹೆರಿತೀನಿ ಇದಕ್ಕೆ. ನೋಡಿರಿ, ಇಷ್ಟ ಹೆರಕಲಾಗ್ಯದ ಇದು. ಈಗ ಪಾವು ಕಿಲೋ ತೊಗೊಂಡಿದ್ದೆ ನಾನು. ಪಾವು ಕಿಲೋದ್ರೊಳಗೆ ಅರ್ಧ ಹೆರೆದ್ಬಿಟ್ಟು ಜಾಮ್ ಮಾಡ್ತೀನಿ. ಅರ್ಧ ನೆಲ್ಲಿಕಾಯಿ ಕ್ಯಾಂಡಿ ಮಾಡಿ ತೋರಿಸ್ಬೇಕು ಅಂದ್ಕೊಂಡೀನಿ. ಕ್ಯಾಂಡಿ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ. ಅದನ್ನು ಅರ್ಧ ತೆಗೆದಿಟ್ಟೀನಿ ನೋಡಿರಿ. ಈಗ ಆಲ್ರೆಡಿ ನೀರು ಕುದಿಲಿಕ್ಕಿಟ್ಟೇನೆ. ಇದಕ್ಕೆ ಸ್ವಲ್ಪ ಬಿಸಿನೀರು ಎತ್ತಿಟ್ಟಿದ್ದೆ. ಇಷ್ಟು ನೀರು, 1 ಕಪ್ ನೀರು. ಇದು ಯಾಕಂದ್ರೆ 1 ಕಪ್ ಅದ. ಇದು ಒಂದು ಸಣ್ಣ ಬೌಲ್ ಆಗ್ತದೆ. ಇದಕ್ಕೆ 1 ಬೌಲು ಬೆಲ್ಲ ಹಾಕ್ತೀನಿ ನೋಡಿರಿ. ಈ ಬೆಲ್ಲ ಏನದಲ್ಲ ಕರಗಬೇಕು ಚೆಂದಾಗಿ. ಅಂದ್ರೇನು ಒಂದೆಳೆ ಪಾಕ ಅದು ಅಂತೇನಿಲ್ಲ, ಬರೀ ಕರಗಿದರೆ ಸಾಕು. ಈ ಥರ ಇದನ್ನು ಇದು ಮಾಡಿ ಕರಗಬೇಕಿದು ಚೆಂದಾಗಿ. ಆಮೇಲೆ ನೀವು ವಿಡಿಯೋನ ಏನದಲ್ಲ ಓಡಿಸ್ಕೊಂಡು ನೋಡಬೇಡ್ರಿ, ಮಧ್ಯದಾಗ ನೋಡಬೇಡ್ರಿ, ಕರೆಕ್ಟಾಗಿ ನೋಡಿರಿ ಮೊದಲಿನಿಂದ ಕೊನೆಯವರೆಗೂ. ಅಂದ್ರೆ ನಾನು ಏನು ಮಾಡೀನಂತ ನಿಮ್ಗೆ ತಿಳಿತದೆ. ಆಮೇಲೆ ಮೊದಲನೇ ಸಲ ವಿಡಿಯೋ ನೋಡ್ತಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಒಬ್ರು ಏನು ಮಾಡಿದರು, ನನಗೆ ಮೊನ್ನೆ ನಾನು 16 ಸೋಮವಾರದ ವಿಡಿಯೋ ಹಾಕಿದ್ದೆ. ಆಮೇಲೆ ಮತ್ತು ಮೆಣಸಿನ್ಕಾಯಿ ಬಾಳ್ಕದ್ದು ಮಾಡಿದ್ನಲ್ಲ, ಆ ಟೈಮ್ನಾಗ ಒಬ್ರು ಹೇಳಿದರು ಇದು ಸಾಂಬಾರು ಪೌಡ್ರು, ಹುಳಿ ಪೌಡ್ರು ಮಾಡಿರಿ ಅಂತ. ಅದನ್ನು ನಾನು ಮಾಡಿ ತೋರಿಸ್ತೀನಿ. ಆಲ್ರೆಡಿ ವಿಡಿಯೋ ಮಾಡೀನಿ, ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಮಾಡ್ತೀನಿ. ಆಮೇಲೆ ಹೂಬತ್ತಿ ತೋರಿಸು ಅಂದ್ರೆ ಅವರು. ನಾನು ಹಿಂದಿನ ವಿಡಿಯೋದೊಳಗೆ ಏನು ಮಾಡೀನಿ, ಹೂಬತ್ತಿ, ಎಳೆಬತ್ತಿ, ಮಂಗಳಾರತಿ ಬತ್ತಿ, ಗೆಜ್ಜೆ ವಸ್ತ್ರ ಎಲ್ಲನೂ ಮಾಡಿ ಒಂದು ಫುಲ್ಲು ಬತ್ತಿದೆ ಒಂದು ವಿಡಿಯೋ ಮಾಡಿ ಹಾಕೀನಿ. ದಯವಿಟ್ಟು ನೀವೇನದಲ್ಲ ಅದು ಹಿಂದಿನ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತದೆ ಬತ್ತಿಗಳೆಲ್ಲ ಮಾಡಿದ್ದು. ಅಕಸ್ಮಾತ್ ನೀವು ಸಿಗಲಿಲ್ಲ ಅಂತಂದರೆ ನಿಮ್ಮ ಸಲುವಾಗಿ ನಾನು ಇನ್ನೊಂದು ಸಲ ಹೂಬತ್ತಿ ಮಾಡಿ ತೋರಿಸ್ತೀನಿ ಅಂತ. ಆಲ್ರೆಡಿ ನಂದು ವಿಡಿಯೋ ಅದ, ನೋಡಿರಿ ನೀವು. ಈಗ ನೋಡಿರಿ, ಬರೀ ಹಿಂಗೆ ಕರಗಬೇಕಷ್ಟೆ. ಇದೇನು ಒಂದೇಳೆ ಪಾಕ ಬರೋ ಅವಶ್ಯಕತೆ ಇಲ್ಲ. ಈಗೇನದಲ್ಲ ನಾನು ಇದು ತುರಿದಿಟ್ಟದ್ದು ನೆಲ್ಲಿಕಾಯಿ ಹಾಕ್ತೀನಿ ನೋಡಿರಿ. ಇದು ಕೂದಲಿಗೆ ಒಳ್ಳೆಯದು. ಆಮೇಲೆ ಡೈಜೆಷನ್ ಆಗ್ತದೆ. ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದು ಭಾಳ ಒಳ್ಳೆಯದು. ಆಮೇಲೆ ಪಿತ್ತಕ್ಕೆ ರಾಮಬಾಣ ಇದ್ದಂಗೆ ಇದು. ಪಿತ್ತ ಆಗ್ತಿತ್ತಂದ್ರೆ ಕೆಲವೊಬ್ಬರು ಪಿತ್ತ ಅಂತಿರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ. ಅವರು ಮುಂಜಾನೆ ಖಾಲಿ ಹೊಟ್ಟೆಲೆ ಇದು ಜಾಮ್ ಏನು ಮಾಡಿಟ್ಟಿರ್ತೀವಲ್ಲ, ಇದನ್ನು 1 ಚಮಚ ತಿಂದುಬಿಟ್ಟು ಸ್ವಲ್ಪ ಬಿಸಿನೀರು, ಉಗುರು ಬೆಚ್ಚಗೆ ನೀರು ಕುಡಿದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಇದು, ಒತ್ತಿ ಹೇಳಬೇಕೇನಾಗಿಲ್ಲ. ಅದಕ್ಕೆ ನೀವು ಒಂದು ಸಲ ಇದನ್ನು ಮಾಡಿರಿ. ಮಾಡಿಟ್ಕೊಂಡು ಇದು ನಾವು ಮಾಡಿ ಒಂದು ಗಾಜಿನ ಬಾಟ್ಲಿ ಒಳಗೆ ಇದು ಮಾಡಿ ಇಟ್ಕೊಂಡ್ರೆ 1 ತಿಂಗಳ ತನಕ ನಾವು ಇದನ್ನು ತಿನ್ಬೋದು ಹೊರಗಿಟ್ಕೊಂಡ್ರೆ.
ಅಕಸ್ಮಾತ್ ನಾವು ಫ್ರಿಜ್ನಾಗ ಇಟ್ಕೋತೀವಿ ಅಂತಂದರೆ ನೀವು 6 ತಿಂಗಳವರೆಗೂ ಇಟ್ಕೋಬೋದು, ವರ್ಷಾನುಗಟ್ಟಲೆ ಇಟ್ಕೋಬೋದು, ಏನೂ ಕೆಡಂಗಿಲ್ಲ. ಇದನ್ನು ಆದಷ್ಟು ಹೊರಗಿಟ್ಕೊಂಡು ತಿನ್ಲಿಕ್ಕೆ ಪ್ರಯತ್ನ ಪಡ್ರಿ. ಫ್ರಿಜ್ನಾಗಿಂದು ಒಳ್ಳೆಯದಲ್ಲ. ಆದರೂ ಸಿಗಂಗಿಲ್ಲ ನೆಲ್ಲಿಕಾಯಿ ನಮ್ಮ ಹತ್ರ ಮೇಲೆ ಅಂತಂದ್ರೆ ನೀವು ಇದನ್ನು ಮಾಡಿ 6 ತಿಂಗಳಗಟ್ಟಲೆ ಫ್ರಿಜ್ನಾಗ ಇಟ್ಕೊಂಡು ತಿನ್ಬೋದು, ಏನು ತಪ್ಪಿಲ್ಲ. ಈಗ ನೋಡಿರಿ ಇದನ್ನು ಕುದಿಬೇಕಿದೆ ಚೆಂದಾಗೆಲ್ಲ. ಇದಕ್ಕೇನು ಬೇಕಾಗಿಲ್ಲ, ಬೆಲ್ಲ, ನೆಲ್ಲಿಕಾಯಿ, ಏಲಕ್ಕಿ ಪೌಡ್ರ್ ಹಾಕಿದ್ರೆ ಬರ್ತದೆ, ಬಿಟ್ಟರು ಬರ್ತದೆ. ಆಮೇಲೆ ಸಕ್ಕರೆ ಹಾಕ್ಕೊಳ್ಳೋರು ಸಕ್ಕರೆ ಹಾಕೋರೆ, ಆದಷ್ಟು ಬೆಲ್ಲ ಹಾಕಿದರೆ ಒಳ್ಳೆಯದು ಆರೋಗ್ಯಕ್ಕೆ ಅಂತ ನನ್ನ ಅನಿಸಿಕೆ ಇದು. ನಿಮಗೆ ಯಾವ್ದು ಇಷ್ಟ ನೀವು ಅದನ್ನು ಹಾಕ್ಕೋಬೋದು. ನೋಡಿ ಹೀಗೆ ಕುದಿಬೇಕಿದ್ದು, ಕುದ್ದು ಎಲ್ಲ ಪಾಕ ಗಟ್ಟಿಯಾಗುತ್ತಾ ನಾವು ತಿರುಗಬೇಕಿದೆ. ನೋಡಿರಿ ಹಿಂಗೆ ಕುದಿಲಿಕ್ಕತ್ತದ, ಇನ್ನು ಕುದಿಬೇಕು ಚೆಂದ. ಕುದ್ದು ಎಲ್ಲ ಗಟ್ಟಿಯಾಗಿಬಿಡ್ತದೆ ಇದು. ಇದನ್ನು ಏನು ಮಾಡಬೇಕು, ಬೆಳಗ್ಗೆ ಹುಡುಗರಿಗೆ ನಾವು ಚಪಾತಿಗೆ ಅದು ಸವರ್ಬಿಟ್ಟು ರೋಲ್ ಮಾಡಿ ಡಬ್ಬಿಗೆ ಕಟ್ತೀವಲ್ಲ, ಹಂಗೆ ಕಟ್ಬೋದು. ಆಮೇಲೆ ಬ್ರೆಡ್ಡಿಗೆ ಹಚ್ಚಿ ಕೊಡ್ಬೋದು. ಬ್ರೆಡ್ಗಿಂತ ಚಪಾತಿನೇ ಚಲೋ ಮಕ್ಕಳಿಗೆ. ಆಮೇಲೆ ಇದು ಖಾಲಿ ಹೊಟ್ಟೆಲಿ ಹಾಗೇನೂ ತಿನ್ಬೋದು. ಆಮೇಲೆ ದೋಸೆ ಕೂಡ ಹಚ್ಕೊಂಡು ತಿನ್ಬೋದು. ಹುಡುಗರಿಗೆ ದೋಸೆಗೆ ಹಚ್ಚಿ ಕೊಡ್ಬೋದು, ಭಾಳ ಚಂದ ಇರ್ತದೆ. ಆಮೇಲೆ ಖಾಲಿ ಹೊಟ್ಟೆಲೆ 1 ಚಮಚ ತಿನ್ಬೋದು. ಯಾವ ಥರ ಯೂಸ್ ಮಾಡ್ಕೋತೀವಿ, ಹೆಂಗೆ ಯೂಸ್ ಮಾಡ್ಕೊಂಡ್ರೂ ಇದು ಒಳ್ಳೆಯದು ಆರೋಗ್ಯಕ್ಕೆ. ಹುಡುಗರಿಗೆ ಅಂತೂ ಭಾಳ ಚಂದ ಇರ್ತದೆ ಚಪಾತಿ ಹಚ್ಕೊಟ್ರೆ. ಅವ್ರು ಹಿಂಗೆ ಇದು ಏನದ ಖಾಲಿ ತಿನ್ಲಿಕ್ಕೆ ಹೋದ್ರೆ ಒಗರ ಇರ್ತದಲ್ಲ, ಹೋಗಂಗಿಲ್ಲ ಇದು. ಇದನ್ನು ನಾವು ಶುಗರ್ ಇದ್ದವರು ಸಕ್ಕರೆ ಬೆಲ್ಲ ತಿನ್ನಂಗಿಲ್ಲಪ್ಪ ಅಂತಂದ್ರೆ ಈ ನೆಲ್ಲಿಕಾಯಿ ಏನು ಮಾಡ್ಬೇಕು ಅವರಿಗೆ, ಇದನ್ನೆಲ್ಲ ಹೆರೆದ್ಬಿಟ್ಟು ಒಣಗಿಸಿ ಪೌಡ್ರ್ ಮಾಡಿ, ಆ ಪೌಡ್ರ್ ಕೂಡ ಮುಂಜಾನೆ 1 ಚಮಚ ತೊಗೋಬೋದು. ಆಮೇಲೆ ಏನದ ಅವರು ಚಿತ್ರಾನ್ನಕ್ಕೆ ಇದನ್ನು ಹೆರೆದ್ಬಿಟ್ಟು ಯೂಸ್ ಮಾಡ್ಬೋದು. ಆಮೇಲೆ ಹಸಿಮೆಣಸಿನ್ಕಾಯಿ, ನೆಲ್ಲಿಕಾಯಿ, ಎಣ್ಣೆ ಹಾಕಿ ಬೆಚ್ಚಗೆ ಮಾಡಿ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು. ಶುಗರ್ ಇದ್ದವರು, ಅವ್ರಿಗೆ ಬೆಲ್ಲ ಸಕ್ಕರೆ ಬೇಡ ಅಂತಂದರೆ ಅವ್ರು ಆ ಥರನೂ ಯೂಸ್ ಮಾಡ್ಕೋಬೋದು. ನೋಡಿ ಮತ್ತು ಹಾಗೆ ನಾನೊಂದು ಇವತ್ತು ನ್ಯೂಸ್ನಾಗ ಓದಿದ್ದೆ, ಅದನ್ನು ಇಲ್ಲಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನೋಡಿರಿ ಅದೇನಂತಂದ್ರೆ ಮನುಷ್ಯನ ಶತ್ರುಗಳಲ್ಲಿ ಅಹಂಕಾರಕ್ಕೆ ಮೊದಲ ಸ್ಥಾನ ಅಂತ. ನೋಡಿರಿ ಮನುಷ್ಯನಲ್ಲಿ ಅಹಂಕಾರಕ್ಕೆ ಮೊದಲನೇ ಸ್ಥಾನ ಇಟ್ಟಿರ್ತೀವಿ ಅಂತ ನಾವು. ಅದೊಂದನ್ನು ಜಯಿಸಿದ್ವಿ ಅಂತಂದರೆ ಉಳಿದ ವೈರಿಗಳು ಮಾಯ ಆಗ್ತಾರಂತ ಅರ್ಥ. ಅಹಂಕಾರ ತ್ಯಜಿಸೋದು ಅಂದರೆ, ಅಹಂಕಾರ ತ್ಯಜಿಸಿದ್ವಿ ಅಂತಂದ್ರೆ ನಾವು ಮೊದಲ ಸ್ಥಾನ ಕೊಟ್ಟಿರ್ತೀವಿ ಅಹಂಕಾರನ. ಮನುಷ್ಯನಿಗೆ ಭಾಳ ನಾನು ಅನ್ನೋ ಅಹಂಕಾರ ಇರ್ತದೆ ಒಳಗೆ. ಅದನ್ನು ನಾವು ತ್ಯಜಿಸಿದ್ವಿ ಅಂತಂದ್ರೆ ನಮ್ಮಷ್ಟು ದೊಡ್ಡವರೇ ಯಾರೂ ಇಲ್ಲ. ನಮ್ಮ ಮನಸ್ಸಿನೊಳಗೆ ಅಹಂಕಾರ ಅನ್ನೋದು ಇರಬಾರ್ದು ಅಂತ ನಾನಿವತ್ತೊಂದು ಓದಿದ್ದೆ ಆರ್ಟಿಕಲ್. ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ಅಷ್ಟೆ. ನೋಡಿರಿ ಗಟ್ಟಿ ಆಗ್ಲಿಕ್ಕತ್ತು ನೋಡಿರಿ, ಮೊದಲಿಗೆ ಇವಾಗ ಎಷ್ಟು ವ್ಯತ್ಯಾಸ ಆಗ್ತದೆ ನೋಡಿರಿ. ತಿನ್ಲಿಕ್ಕೂ ಕೂಡ ಬೆಲ್ಲ ಹಾಕಿರ್ತೀವಲ್ಲ, ತಿನ್ಲಿಕ್ಕೆ ಸಹಿತ ಭಾಳ ಚೆಂದ ಆಗುತ್ತೆ ಇದು. ಸ್ವಲ್ಪ ಒಗ್ರೊಗ್ರು ಇರ್ತದಲ್ಲ, ಬೆಲ್ಲ ಜಾಸ್ತಿನೇ ಹಾಕ್ಕೊಂಡ್ರೆ ಏನು ತಪ್ಪಿಲ್ಲ, ನಡೀತದೆ. ನಾನು ಇದೇ ಥರ ನೆಲ್ಲಿಕಾಯಿ ಕ್ಯಾಂಡಿ ಮಾಡಿ ತೋರಿಸ್ತೀನಿ. ಅದರದ್ದು ವಿಡಿಯೋ ಮಾಡಿರಲಿಲ್ಲ. ಅದನ್ನು ದಿನಾಲೂ ಮುಂಜಾನೆ ಒಂದು ಬಾಯಾಗ ಹಾಕ್ಕೊಂಡು, ಈಗ ನಾವು ಅಡಿಕೆ ಹೋಳು, ನೆಲ್ಲಿಕಾಯಿ ಅಡಿಕೆ ಅಂತ ಹಿಂಗೆಲ್ಲ ತಿಂತೀವಲ್ಲ, ಆ ಥರ ಬಾಯಾಗ ಹಾಕ್ಕೊಂಡು ತಿನ್ಕೋತಾ ಇರ್ಬೋದು. ಭಾಳ ಚಂದ ಇರ್ತದೆ ಅದನ್ನು ನೆಲ್ಲಿಕಾಯಿ ಕ್ಯಾಂಡಿ. ನಿಮಗೆ ತೋರಿಸ್ತೀನಿ ಅದು ಒಂದು ಸಲ. ತುಪ್ಪ ಗಿಪ್ಪ ಏನು ಹಾಕೋಬೇಡ್ರಿ, ಯಾಕಂದ್ರೆ ಭಾಳ ಜನ ಇಟ್ಕೋತೀವಲ್ಲ, ಅದಕ್ಕೆ ಅದು ಸುಮ್ಮನೆ ತುಪ್ಪದ ಇದಾಗ್ತದೆ. ತುಪ್ಪ ಬೇಡ. ಇದನ್ನು ಹಾಗೆ ಬೆಲ್ಲ, ಒಂದು ಸ್ವಲ್ಪ ನೀರು, ಆಮೇಲೆ ನೆಲ್ಲಿಕಾಯಿ, ಏಲಕ್ಕಿ ಪೌಡ್ರ್ ಹಾಕೋರಿ ಸ್ವಲ್ಪ, ನಡೀತದೆ.
ಎಲ್ಲ ಆರಿದ ಮೇಲೆ ಏನು ಮಾಡಿರಿ, ಬಾಟ್ಲಿ ತುಂಬಿಟ್ಕೊಂಬಿಡ್ರಿ. ಆದಷ್ಟು ಕಾಜಿನ ಬಾಟ್ಲಿ ಒಳಗೆ ಹಾಕಿ ಇಟ್ಕೊಂಡ್ವಿ ಅಂದರೆ ಚೆಂದ ಇರ್ತದೆ. ಪ್ಲಾಸ್ಟಿಕ್ಕಿಂತ ಕಾಜಿನ ಬಾಟ್ಲಿ ಯೂಸ್ ಮಾಡಿ. ನೋಡಿರಿ ಎಷ್ಟು ಗಟ್ಟಿ ಆಯ್ತಿಲ್ಲ ಇವಾಗ. ಹೀಗೆ ಗಟ್ಟಿ ಆಗುತ್ತೆ. ಇದು ನೀರು ಹಚ್ಚಿ ಆಮೇಲೆ ಮುಚ್ಚುಣಿಕೆ ಹಂಗೆ ಹಿಂಗೆ ಮುಚ್ಚೋದು ಹಂಗೆ ಮಾಡಬೇಡ್ರಿ. ಕರೆಕ್ಟಾಗಿ ತೊಗೊಂಡು ಕರೆಕ್ಟಾಗಿ ಮುಚ್ಚಿಡ್ರಿ. ನೀರಿನ ಕೈ ಅದು ಏನೂ ಹಚ್ಚಲಾರ್ದೆ ಮಾಡಿಟ್ರೆ ಒಟ್ಟೆ ಕೆಡಂಗಿಲ್ಲ. ಎಕಡೆಯವ್ರೆ ಮಾಡಿ ಆಮೇಲೆ ಕೆಡ್ತು ಅಂತ ಅಂದ್ಕೋಬೇಡ್ರಿ. ಕರೆಕ್ಟಾಗಿ ಮಾಡಿರಿ ಅದನ್ನು. ಯಾಕಂದರೆ ತಿಂಗಳಾನುಗಟ್ಟಲೆ ಇಟ್ಟಿರ್ತೀವಲ್ಲ, ಅದಕ್ಕೆ ಸರಿಯಾಗಿ ಮುಚ್ಚಿಟ್ಕೊಳ್ಳೋದು ಈ ಥರ ಎಲ್ಲ ಮಾಡ್ಕೋಬೇಕು ಇದನ್ನು. ನೋಡಿರಿ ಎಷ್ಟು ಗಟ್ಟಿ ಆಗ್ಲಿಕ್ಕತ್ತ. ನೀರಿನ ಅಂಶ ಎಲ್ಲ ಬೆಲ್ಲದ ನೀರಿನ ಅಂಶ ಇತ್ತಲ್ಲ, ಅದೆಲ್ಲ ಹೋಗುತ್ತಾನೂ ನಾವು ತಿರುಗಿಬಿಟ್ರೆ ಅದು ಮೆತ್ತಗೂ ಆಗುತ್ತೆ. ಆಮೇಲೆ ನೀರಿನ ಅಂಶ ಎಲ್ಲ ಹೋಗಿಬಿಡ್ತದೆ. ನೆಲ್ಲಿಕಾಯಿ ನಾವು ಯಾವಾಗಲೂ ಅಡುಗೆ ಒಳಗೆ ಚಟ್ನಿ ಆಯಿತು, ಉಪ್ಪಿನಕಾಯಿ ಆಯಿತು, ಆಮೇಲೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ಭಾಳ ಚೆಂದಾಗುತ್ತೆ. ಅದನ್ನು ಮಾಡ್ಕೋಬೋದು. ನೆಲ್ಲಿಕಾಯಿ ಅಡುಗೆ ಒಳಗೆ ಜಾಸ್ತಿ ಯೂಸ್ ಮಾಡ್ಕೊತಿದ್ವಿ ಅಂದರೆ, ಈಗ ಎಲ್ಲರೂ ಹೇರ್ ಫಾಲ್ ಅಂತೇಳಿ ಕೂದಲು ಉಚ್ಚೋದು ಅದು ಎಲ್ಲ ಭಾಳ ಆಗ್ತದೆ. ಇದನ್ನು ಜಾಸ್ತಿ ಅಡುಗೆ ಒಳಗೆ ಯೂಸ್ ಮಾಡ್ಕೊಂಡ್ವಿ ಅಂದರೆ ಕೂದಲು ಉಚ್ಚೋದು ಕಡಿಮೆ ಆಗ್ತದೆ. ನೋಡಿರಿ ಎಷ್ಟು ಗಟ್ಟಿ ಆಯಿತು. ನೋಡಿರಿ ಇವಾಗ ನಾನು ಇದನ್ನು ಗ್ಯಾಸ್ ಆರಿಸ್ಬಿಡ್ತೇನೆ. ಯಾಕಂತಂದರೆ ಇದು ಬುಟ್ಟಿ ಬಿಸಿ ಇರ್ತದಲ್ಲ, ಆ ಬಿಸಿಗೆ ಇನ್ನೊಂದು ಸ್ವಲ್ಪ ತಾನೇ ಗಟ್ಟಿ ಆಗುತ್ತೆ. ನೋಡಿರಿ ಹೆಂಗೆ ಗಮ್ಮಂತ ವಾಸ ಬರ್ತದೆ, ಬೆಲ್ಲದ ವಾಸ. ಇವಾಗ ನಾನು 1 ಚಮಚ ಏಲಕ್ಕಿ ಪೌಡ್ರ್ ಹಾಕಿಬಿಡ್ತೇನೆ. ನೋಡಿ ನೆಲ್ಲಿಕಾಯಿ ಜಾಮ್ ರೆಡಿ ಆಯ್ತು. ನೋಡಿರಿ ಎಷ್ಟು ಚೆಂದಾಗ್ಯದ. ಇದು
ಅವತ್ತೇ ಮಾಡಿದ ದಿನವೇ ತಿನ್ಲಿಕ್ಕೆ ಹೋಗ್ಬೇಡ್ರಿ, ಟೇಸ್ಟ್ ಅನ್ಸಂಗಿಲ್ಲ. ನೀವೇನು ಮಾಡಿರಿ, ಮರುದಿನದಿಂದ ತಿನ್ಲಿಕ್ಕೆ ಹೋದ್ರೆ ಭಾಳ ಟೇಸ್ಟ್ ಇರ್ತದೆ ಬೆಲ್ಲದ್ದು ಯಾವಾಗಲೂ. ಅದಕ್ಕೆ ನೀವು ಒಂದು ಸಲ ಮಾಡಿ ನೋಡ್ತೀರಲ್ಲ ಹೆಂಗೆ ಅಂತಂದು ತಿಳಿಸ್ರಿ. ನೀವು ಹೆಂಗೆ ಮಾಡ್ತೀರ ಅಂತ ಹೇಳ್ರಿ, ಕಮೆಂಟ್ ಹಾಕಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ, ಇದೇ ಥರ ನಮ್ಮ ವಿಡಿಯೋ ನೀವು ಮುಂದೆ ನೋಡ್ತಾ ಹೋಗ್ರಂತ ಹೇಳ್ತೀನಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.